ದಿನೇ ದಿನೇ ರೇಣುಕಾಸ್ವಾಮಿ ಕೊಲೆ ಕೇಸ್ ಬಲವಾಗ್ತಾ ಇದ್ದು ಆರೋಪಿಗಳ ಎದೆ ನಡಗಿಸುವಂತಹ ಸಾಕ್ಷ್ಯವನ್ನು ಖಾಕಿ ಪಡೆ ಕಲೆ ಹಾಕಿದೆ. ಆರೋಪಿಗಳ ಕುಣಿಕೆ ಬಿಗಿ ಮಾಡ್ತಾ ಇದೆ ಒಂದೊಂದೇ ಸಾಕ್ಷಿ. ದರ್ಶನ್ ಗ್ಯಾಂಗ್ಗೆ ಮುಳುವಾಗುವಂತಹ ಸಾಕ್ಷಿಯನ್ನ ಖಾಕಿ ಪಡೆ ಕಲೆ ಹಾಕಿದ್ದು, ರೇಣುಕಾಸ್ವಾಮಿಯನ್ನ ಕೊಂದಿದ್ದನ್ನ ಕಣ್ಣಾರೆ ಕಂಡ ಸಾಕ್ಷ್ಯವನ್ನ ಕೂಡ ಖಾಕಿ ಪಡೆ ಕಲೆ ಹಾಕಿದೆ. ಅಂದ್ರೆ ಕೊಲೆ ನೋಡಿದ ಸಾಕ್ಷಿದಾರರನ್ನ ಹುಡುಕಿದ್ದಾರೆ ತನಿಖಾಧಿಕಾರಿಗಳು. ಈ ಮರ್ಡರ್ ಅಲ್ಲಿ 3 ಪ್ರತ್ಯಕ್ಷದರ್ಶಿಗಳು, ಆ 3 ಸಾಕ್ಷಿಗಳಿಂದ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ 3 ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ದಾಖಲಿಸುವ ತಯಾರಿ. ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಎನ್ನಿಲ್ಲದಂತೆ ಹಲ್ಲೆ ಮಾಡಿ ಚಿತ್ರಹಿಂಸೆ ಕೊಟ್ಟು ಮರ್ಡರ್ ಮಾಡಿರುವಂತಹ ಪ್ರಕರಣ ಇದೆ. ಈಗ ಈ ಪ್ರಕರಣದಲ್ಲಿ ಭಾರಿ ಪ್ರಮುಖ ಸಾಕ್ಷ್ಯವನ್ನ ಖಾಕಿ ಪಡೆ ಕಲೆ ಹಾಕಿದ್ದು, ಅಪ್ರತ್ಯಕ್ಷ ಸಾಕ್ಷಿಗಳಿಂದ ಹೇಳಿಕೆಯನ್ನ ದಾಖಲಿಸುವುದಕ್ಕೆ ಈಗ ತಯಾರಿ. ಹಲ್ಲೆಯಲ್ಲಿ ಭಾಗಿಯಾದವರನ್ನ ಆರೋಪಿಗಳನ್ನಾಗಿಸಿದ್ದಾರೆ ಪೊಲೀಸರು. ಹಲ್ಲೆ ನೋಡಿದವರನ್ನ ಸಾಕ್ಷಿಗಳನ್ನಾಗಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳಿಗೆ ಕುಣಿಕೆ ಭಾರಿ ಬಿಗಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಈ ಪ್ರತ್ಯಕ್ಷದರ್ಶಿಗಳು ಅಂತ ಹೇಳಿ 3ರನ್ನ ಸಾಕ್ಷಿಗಳಾಗಿ ಪರಿಗಣಿಸಲಾಗ್ತಾ ಇದೆಯಲ್ಲ, ಯಾರವರು, ಯಾವ ರೀತಿಯಲ್ಲಿ ಈ ಕೇಸ್ಗೆ ಬಲ ತಂದು ಕೊಡುತ್ತೆ ಇದು? ಪ್ರತಿಮಾ, ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸಾಕಷ್ಟು ತನಿಖೆಯನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಕೆಲವೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತು ಬಯೋ ಎವಿಡೆನ್ಸ್ಗಳು ಮತ್ತು ಇನ್ನೊಂದಷ್ಟು ಎಲ್ಲ ರೀತಿಯಾದಂಥ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನೇನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಕೇಸನ್ನ ಕಣ್ಣಾರೆ ಕಂಡಂಥ 3 ಐ ವಿಟ್ನೆಸ್ಗಳನ್ನು ಹುಡುಕಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ 3ರನ್ನ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಗುರುತಿಸಿದ್ದಾರೆ. ಅವರಿಂದ CRPC 161 ಅಡಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಅಂದರೆ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಈ 3ರನ್ನೂ ಕೂಡ ಅಂದರೆ ಕೋರ್ಟಿಗೆ ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ 164 ಹೇಳಿಕೆಯನ್ನು ಮಾಡಿಸ್ಲಿಕ್ಕೆ ಪೊಲೀಸರು ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇಂತಹ ಒಂದು ಹೈ ಪ್ರೊಫೈಲ್ ಪ್ರಕರಣದಲ್ಲಿ ಸಾಕ್ಷಿದಾರರು ಅಂದರೆ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಆರೋಪಿಗಳು ಪೊಲೀಸರ ವಶದಲ್ಲಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಭಯ ಇಲ್ಲದೆ ನಿರ್ಭೀತಿಯಿಂದ ಹೇಳಿಕೆಯನ್ನು ಕೊಡಬಹುದು. ಆ ಒಂದು ವಿಚಾರದಲ್ಲಿ 164 ಹೇಳಿಕೆಯನ್ನು ಮಾಡಿಸಿದ್ದೇ ಆದಲ್ಲಿ ಅದು ಒಂದು ಕೇಸಿಗೆ ಒಂದು ಬಲವನ್ನು ಕೊಡುತ್ತೆ. ಅಥವಾ ಒಂದು ವೇಳೆ ಆರೋಪಿಗಳೇನಾದರೂ ಈ ಕೇಸ್ನಲ್ಲಿ ಬೇಲ್ ತಗೊಂಡು ಹೊರಗಡೆ ಬಂದು ಅಥವಾ ಟ್ರಯಲ್ ನಡೆಯುವಂಥದ್ದು ಸಾಮಾನ್ಯವಾಗಿ 1 ವರ್ಷ 2 ವರ್ಷ 3 ವರ್ಷ ಆಗ್ಬೋದು, ಆ ಹೊತ್ತಿಗೆ ಅವರು ಹೇಳಿಕೆಯನ್ನು ಬದಲಾಯಿಸುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಇಂತಹ ಕೇಸನ್ನು ತುಂಬ ಟೈಟ್ ಮಾಡಬೇಕು, ಆರೋಪಿಗಳಿಗೆ ಶಿಕ್ಷೆಯನ್ನು ಆಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ 3ರನ್ನೂ ಕೂಡ ಏನು 164 ಹೇಳಿಕೆಯನ್ನು ಮಾಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಆರೋಪಿಗಳೇನು ಪೊಲೀಸರ ವಶದಲ್ಲಿದ್ದಾರೆ ಅವರ ಒಂದು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮುಕ್ತಾಯ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿದ ನಂತರ ಇನ್ನೂ ಎವಿಡೆನ್ಸ್ ಕಲೆಕ್ಟ್ ಮಾಡುವಂಥ ಕೆಲಸಗಳಾಗ್ತದೆ. ಅಂತಹ ಸಂದರ್ಭದಲ್ಲಿ ಇವರಿಗೆ ಅಂದರೆ ಮ್ಯಾಜಿಸ್ಟ್ರೇಟ್ಗೆ ಒಂದು ಮನವಿಯನ್ನು ಸಲ್ಲಿಸುವ ಮೂಲಕ ಇವರಿಂದ 164 ಹೇಳಿಕೆಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದ್ವಿ ಅನ್ನುವಂಥದ್ದು. ಇಲ್ಲಿ ಒಂದು ಸಾಮಾನ್ಯವಾಗಿ ಈ ಕೊಲೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಡಿಯೋಗಳಿದೆ, CC ಕ್ಯಾಮ್ರಾಗಳಿದೆ. ಇದೆಲ್ಲವೂ ಜೊತೆಗೆ ಒಬ್ಬ ವ್ಯಕ್ತಿಗಳೇ ಖುದ್ದಾಗಿ ಅಂದರೆ ಅಷ್ಟು ದರ್ಶನ್ ಸೇರಿದಂತೆ ಇಡೀ ಗ್ಯಾಂಗು ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದದ್ದು, ಅಲ್ಲೇ ಮಾಡಿದ್ದು, ಅದು ಯಾವ್ಯಾವ ರೀತಿ ಚಿತ್ರಹಿಂಸೆಯನ್ನು ಕೊಟ್ಟರು, ಕೊಲೆ ಅಂದರೆ ಸಾವನ್ನಪ್ಪಿದ ನಂತರ ಆ ಬಾಡಿಯನ್ನು ಹೇಗೆ ಡಿಸ್ಪೋಸ್ ಮಾಡಲಾಗಿತ್ತು, ಅವ್ರು ಮಾಡಿದಂಥ ಸಂಚಿಗಳೇನು ಎಲ್ಲವನ್ನೂ ಕೂಡ ಕಣ್ಣಾರೆ ಕಂಡವರಿದ್ದಾರೆ. ಹಾಗಾಗಿ ಐ ವಿಟ್ನೆಸ್ಗಳು ಕೋರ್ಟ್ ಮುಂದೆ ಬಂದು ಹೇಳಿದ್ದೆ ಆದಲ್ಲಿ ಇವ್ರನ್ನ ಅಂದರೆ ಆರೋಪಿಗಳನ್ನ ಡಿ ಗ್ಯಾಂಗ್ ಅಂತ ಏನು ಈಗ ಒಟ್ಟು 17 ಜನ ಅರೆಸ್ಟ್ ಆಗಿದ್ದಾರೆ. ಆ ಒಂದು ಗ್ಯಾಂಗನ್ನು ಯಾವುದೇ ಕಾರಣಕ್ಕೂ ಮುಂದೆ ಟ್ರಯಲ್ ಹಂತದಲ್ಲಿ ಅವ್ರಿಗೆ ಆಗುವಂಥ ಶಿಕ್ಷೆಯನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪೊಲೀಸರು ಎಲ್ಲ ಎವಿಡೆನ್ಸ್ಗಳನ್ನ ಅತ್ಯಂತ ಪ್ರಮುಖವಾಗಿ ಹೇಗೆ ಈ ಕೇಸ್ನಲ್ಲಿ ತರಬಹುದು ಮತ್ತು ಅದನ್ನು ಎಫೆಕ್ಟಿವ್ ಆಗಿ ಆರೋಪಿಗಳಿಗೆ ಶಿಕ್ಷೆ ಆಗುವಂಥ ನಿಟ್ಟಿನಲ್ಲಿ ಏನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈಗೇನು ಆ 3 ಏನು ಸಾಕ್ಷಿದಾರರು ಸಿಕ್ಕಿದ್ದಾರೆ, ಐ ವಿಟ್ನೆಸ್ಗಳು ಸಿಕ್ಕಿದ್ದಾರೆ, ಅವ್ರಿಗೂ ಈಗಾಗಲೇ ಅಂದರೆ 164 ಹೇಳಿಕೆಯನ್ನು ಕೊಡಲಿಕ್ಕೆ ಸಿದ್ಧರಾಗಿರುವಂಥದ್ದು, ಅವರು ಒಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳ ಬ್ಯಾಗ್ತಿರುತ್ತೆ. ಹಾಗಾಗಿ ಸೋಮವಾರದ ನಂತರ ಆ 3ರನ್ನು ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡೋಗಿ ಒಂದು ಹೇಳಿಕೆಯನ್ನು ಕೊಡಿಸಲಿಕ್ಕೆ ಸಿದ್ಧತೆಯನ್ನು ನಡೆಸಿರುವಂತಹದ್ದು. ಪ್ರತಿಮಾ, ಎಸ್ ರಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ಪಡಿತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.